ಸ್ಯಾಂಡಲ್ವುಡ್ ಸಿನಿಮಾ ರಂಗದಲ್ಲಿ ಹೊಸಬರ ಸಿನಿಮಾಗಳು ಸಾಕಷ್ಟು ಸದ್ದು ಮಾಡ್ತಿದೆ. ಈಗ ಇದೇ ವರ್ಷದ ಫೆಬ್ರವರಿ 6ನೇ ತಾರೀಕು ರಿಲೀಸ್ಗೆ ರೆಡಿ ಆಗಿರುವಂತಹ ಸುಖೀಭವ ಸಿನಿಮಾ ಈಗಾಗಲೇ ಎಲ್ಲ ತಯಾರಿಗಳನ್ನು ಮಾಡಿಕೊಂಡು ಬೆಳ್ಳಿ ಪರದೆಯಲ್ಲಿ ಮಿಂಚೋದಕ್ಕೆ ಬರ್ತಾ ಇದೆ. ಸ್ವತಃ ಈ ಒಂದು ಸಿನಿಮಾಗೆ ಆ್ಯಕ್ಷನ್ ಕಟ್ ಹೇಳಿದಂತಹ ರಾಜೇಶ್ ನಾಯ್ಡು ಅವರು ನಮ್ಮ ಬಾಸ್ ಟಿವಿ ಜೊತೆ ಮಾತುಕತೆಗೆ ಸಿಕ್ಕಿದ್ದಾರೆ. ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ನಮಸ್ತೆ ಆ್ಯಂಡ್ ಕಂಗ್ರ್ಯಾಚುಲೇಷನ್. ನಿಮ್ಮ ಚೊಚ್ಚಲ ಕನಸಿನ ಒಂದು ಕೂಸು ಅಂತಂದರೆ ತಪ್ಪಾಗೋದಿಲ್ಲ. ಹೆಂಗಿದೆ ಒಂದು ಮನಸ್ಸಲ್ಲಿ ಏನು ನಡೀತಾ ಇದೆ? ಎಲ್ಲರಿಗೂ ಫಸ್ಟದಾಗಿ ನಮಸ್ತೆ. ಒಳ್ಳೆ ಕನಸನ್ನು ಹೊತ್ಕೊಂಬಂದಿರೋ ನಿರ್ದೇಶಕನಿಗೆ ಒಂದು ಒಳ್ಳೆ ಪ್ರೊಡಕ್ಷನ್ ಟೀಮ್ ನನಗೆ ಸಿಕ್ಕಿದೆ. ಅದಕ್ಕೆ ಧನ್ಯವಾದಗಳು ಹೇಳ್ಕೊತೀನಿ. ಈಗ ಈ ಸಿನಿಮಾ ಸುಖೀಭವ ಇದೇ 6ನೇ ತಾರೀಕು ನೀವು ಹೇಳ್ದಂಗೆ ರಿಲೀಸಿಗೆ ರೆಡಿ ಆಗಿದೆ. ಖಂಡಿತ ಪ್ರೇಕ್ಷಕರನ್ನು ಮೆಚ್ಚಿಸ್ತದೆ ಅಂತ ನಂಬ್ತಾ ಇದ್ದೀನಿ ಸರ್. ಈ ಒಂದು ಸಿನಿಮಾ ಯಾವ ಜಾನರಲ್ಲಿ ಬರ್ತಾ ಇದೆ? ಪೋಸ್ಟರ್ಸ್ ಆಗಿರ್ಬೋದು, ಈಗಾಗಲೇ ಸಾಂಗ್ಸ್ ಜೊತೆಗೆ ಟ್ರೈಲರ್ ಮೂಲಕ ಸಾಕಷ್ಟು ಸದ್ದು ಮಾಡ್ತಾ ಇರುವಂತಹ ಸಿನಿಮಾ. ಲವ್, ಅದ್ರ ಜೊತೆಗೆ ಎಮೋಷ್ನಲ್ ಎಲ್ಲನೂ ಬರುತ್ತೆ ಅನ್ನುವಂತಹ ಎಕ್ಸ್ಪೆಕ್ಟೇಷನ್ ಸ್ಯಾಂಡಲ್ವುಡ್ ಸಿನಿಮಾ ಪ್ರೇಕ್ಷಕರಲ್ಲಿದೆ. ಸೊ ನಿಮ್ಮ ಒಂದು ತಯಾರಿ ಹೆಂಗಿತ್ತು ಈ ಒಂದು ಸಿನಿಮಾಗೆ ಅಂತ? ಸರ್, ಇವಾಗ ನೀವು ಹೇಳ್ದಂಗೆ ಎಲ್ಲರೂ ಮೆಚ್ಚಿಸ್ತಾ ಇದ್ದೀರಿ ಅಂದರೆ ಏನೋ ಒಂದು ಕೆಲಸ ಮಾಡಿರ್ತೀರಲ್ವ. ಖಂಡಿತ ಎಲ್ಲರೂ ಇದಕ್ಕೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಡೈರೆಕ್ಷನ್ ಟೀಮಿಂದ ಹಿಡ್ದು, ನಮ್ಮ ಕಲಾವಿದರ ತಂಡದಿಂದ ಹಿಡ್ದು ಎಲ್ಲರಿಗೂ ಮೆಚ್ಚಿಸ್ಬೇಕು ಅನ್ನೋದಕ್ಕೆ ಬಂಡವಾಳ ಹಾಕಿರೋ ನಮ್ಮ ಪ್ರೊಡ್ಯೂಸರ್ನೂ ಈ ಸಿನಿಮಾ ಮೆಚ್ಚಿಸಿದೆ. ಖಂಡಿತ ಜನಗಳನ್ನೂ ಮೆಚ್ಚಿಸ್ತದೆ ಅಂತ ಒಂದು ನಂಬಿಕೆ ಇಟ್ಕೊಂಡಿದ್ದೀನಿ. ಸೊ ಅದೇ ರೀತಿ ಈ ಸಿನಿಮಾಗೆ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಆಗಿರ್ಬೋದು, ಪ್ರತಿಯೊಂದೂ ಸುಖೀಭವ ಹೆಸರು ತಕ್ಕಂತೆಯೇ ಎಲ್ಲ ಸುಖವಾಗಿ ಇಲ್ಲಿವರೆಗೂ ಸಾಗಿದೆ. ಇನ್ನು ಮುಂದೇನೂ ಸಾಗ್ತದೆ ಅಂತ ನಂಬ್ಕೊಂಡಿದ್ದೀರಿ. ಸಿನಿಮಾ ಕೂಡ ಸುಖೀಭವ ಆಗಲಿ ಅನ್ನೋದು ನನ್ನ ಇಚ್ಛೆ ಸರ್. ಈಗ ತಾರಾಗಣದ ಬಗ್ಗೆ ನೋಡೋದಾದರೆ, ಪೋಸ್ಟರ್ನಲ್ಲಿ ಇಷ್ಟೊಂದು ಜನ ಸೆಲೆಬ್ರಿಟಿಗಳಿರುವಂಥದ್ದು ಸಾಕಷ್ಟು ಜನ ಇದ್ದಾರೆ. ಸೊ ಇವ್ರನ್ನೆಲ್ಲ ಹೆಂಗೆ ಹ್ಯಾಂಡ್ಲ್ ಮಾಡಿದ್ರಿ ಅಂತ? ಹ್ಯಾಂಡ್ಲು ಸರ್, ಇವಾಗ ನಮ್ಗೆ ಇಷ್ಟ ಬಂದಿದ್ದು ಅಡುಗೆ ಅಂತ ಮಾಡೋಕ್ಕೆ ಹೋಗ್ತೀರಿ ಕಿಚನ್ ಅಂದಮೇಲೆ, ಕಿಚನಲ್ಲಿ ಒಂಚೂರು ಹಂಗೆ ಹಿಂಗೆ ಅಲ್ಲಾಡ್ತವೆ. ಬಟ್ ಅಡುಗೆ ಆದಮೇಲೆ ಎಲ್ಲ ಕ್ಲೀನ್ ಮಾಡಿಡಲ್ವಾ. ಹಂಗೆ ಈ ಸಿನಿಮಾದಲ್ಲಿ ಬಂದಾಗ ಎಲ್ಲ ಚಲ್ಲಪಿಲಿ ಆಗಿದ್ರು. ಬಟ್ ಯಾವಾಗ ನಾವು ಆ್ಯಕ್ಷನ್ ಕಟ್ ಅಂತ ಹೇಳೋಕ್ಕಂತ ನಿಂತ್ಕೊಂಡಾಗ ಆ ಸೀನ್ ಅಂತ ಬಂದಾಗ ಎಲ್ಲರೂ ಅಲರ್ಟ್ ಆಗಿಬಿಟ್ರು. ಸೊ ಅವ್ರವ್ರ ಕೆಲಸ ಏನು ಅಂತ ತುಂಬ ನೀಟಾಗಿ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ದೊಡ್ಡವರು ಚಿಕ್ಕವರು ಅನ್ನೋ ಆರ್ಟಿಸ್ಟು ಭೇದ ಭಾವ ಯಾವುದೂ ಇರಲಿಲ್ಲ. ದೊಡ್ಡವರು ಚಿಕ್ಕವ್ರ ಜೊತೆ ಮಿಂಗಲ್ ಆಗಿದ್ರು, ಚಿಕ್ಕವರು ದೊಡ್ಡವ್ರ ಜೊತೆ ಮಿಂಗಲ್ ಆಗಿದ್ರು. ಈ ಸಿನಿಮಾದಲ್ಲಿ ಏನೇನು ಪಾತ್ರ ಕೊಟ್ಟಿದ್ರು ಅದನ್ನ ಖಂಡಿತ ಕ್ಲೀನಾಗಿ ಮಾಡಬೇಕನ್ನೋ ಉದ್ದೇಶ ಮಾತ್ರ ಇಟ್ಕೊಂಡು ಮಾಡಿದ್ರು. ಇದಕ್ಕೆ ನಾನು ಎಲ್ಲ ಕಲಾವಿದರಿಗೂ ತುಂಬ ಥ್ಯಾಂಕ್ಸ್ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಹೊಸ ನಿರ್ದೇಶಕ ಅನ್ನೋ ಮೈನ್ ಥಾಟಿಂದ ಆಚೆ ಇಟ್ಟು ಓಕೆ ಒಂದು ಒಳ್ಳೆ ಸಿನಿಮಾ ಆಗ್ತಿದೆ ಅಂತ ಫಸ್ಟ್ ಅವ್ರು ನಂಬಿದ್ರಲ್ಲ, ಅದು ತುಂಬ ಇಂಪಾರ್ಟೆಂಟ್ ಆಗಿತ್ತು. ಅವ್ರು ನಂಬಾದ್ಮೇಲೆ ಪ್ರತಿದಿನ ಟೈಮ್ ಕರೆಕ್ಟಾಗಿ ಬಂದು ಎಲ್ಲ ಸೀನ್ಸ್ಗಳನ್ನ ಕಂಪ್ಲೀಟ್ ಮಾಡಿಕೊಟ್ಟು ಹೋಗ್ತಿದ್ರು. ಇನ್ ಕೇಸ್ ಸ್ವಲ್ಪ ಲೇಟ್ ಆಗ್ತಿದ್ರು ರಿಕ್ವೆಸ್ಟ್ ಮಾಡ್ಕೊಂಡಾಗ ಸರಿಪ್ಪ ಮಾಡು, ಆಯಿತು ಮಾಡೋಣ ಬಾ ಅಂತ ರವಿಶಂಕರ್ ಸರ ತುಂಬಾ ಸಪೋರ್ಟ್ ಮಾಡಿದ್ರು. ಶೋಭ್ರಾ ಸರ್ ಸಹ ಭುಜದ ಮೇಲೆ ಕೈ ಹಾಕ್ಕೊಂಡು ಮಾಡ, ನಾನು ಇದನ್ನು ಮಾಡೋ ಅಂತ ಹೇಳ್ತಾಯಿದ್ರು. ಸೊ ಈ ಥರ ಪ್ರತಿಯೊಂದು ನಿಮಿಷದಲ್ಲೂ ಎಲ್ಲರೂ ಅವ್ರದ್ದೇ ಆದ ಅನುಭವಗಳ ಜೊತೆ ನನ್ನ ಅನುಭವನೂ ಸೇರಿಕೊಂಡು ಈ ಸಿನಿಮಾ ಇಲ್ಲಿವರೆಗೂ ಬಂದಿದೆ ಸರ್. ಶೂಟಿಂಗ್ ಲೊಕೇಶನ್ಸ್ ಬಗ್ಗೆ ಹೇಳೋದಾದ್ರೆ ಎಲ್ಲೆಲ್ಲಿ ಶೂಟ್ ಮಾಡಿದ್ರಿ? ಹಾಗೆಯೇ ಎಷ್ಟು ದಿನಗಳ ಕಾಲ ಈ ಒಂದು ಚಿತ್ರೀಕರಣ ನಡೀತು ಅಂತ? ಸರ್, ಈ ಸಿನಿಮಾ ಒಂದು 30 ಡೇಸ್ ಶೆಡ್ಯೂಲು ಸಿನಿಮಾ. ಈ 30 ದಿನದಲ್ಲಿ ಸುಮಾರು ಜನ ಪರಿಚಯ ಆಗಿದ್ದಾರೆ. ತುಂಬ ಥ್ಯಾಂಕ್ಸ್. ಆಮೇಲೆ ಈ ಚಿತ್ರೀಕರಣ ಅನ್ನೋದು ತುಂಬ ಹಂತದಲ್ಲಿ ಸಾಕ್ತು. ಅಂದರೆ ಬೆಂಗಳೂರಿಂದ ಔಟ್ಸ್ಕಟ್ಸು, ಅದಾದಮೇಲೆ ಸಕಲೇಶ್ಪುರ, ಕಲ್ಶ, ಉಡುಪಿ, ಆಮೇಲೆ ಮಲ್ಪೆ, ಈ ಥರ ಅನೇಕ ಜಾಗದಲ್ಲಿ ಸಾಕ್ತಾ ಬಂತು. ಈ ಕತೆಗೆ ಬಾಲ್ಯದ ಯಾವುದು ಒಂದು ಪೋರ್ಷನ್ ಇದೆಯೋ, ಸ್ಕೂಲ್ ಪೋರ್ಷನ್ ಎಲ್ಲ ಸಕಲೇಶ್ಪುರದಲ್ಲಿ ಮುಗಿಸಿದ್ರಿ. ಬಾಲ್ಯದ ನಂತರ ನಡೆಯುವ ಕಥೆಯನ್ನೆಲ್ಲ ಬೆಂಗಳೂರಲ್ಲಿ ಸ್ಟಾರ್ಟ್ ಮಾಡಿದ್ರಿ. ಅಗೇನ್ಸ್ಟ್ ಮತ್ತೆ ನಾವು ಕಥೆನ ಮುಂದಕ್ಕೆ ತೊಗೊಂಡು ಹೋಗ್ಬೇಕಾಗಿದ್ದಾಗ ಮತ್ತೆ ನಾವು ಉಡುಪಿ, ಕಲ್ಶ ಈ ಥರದಾದ ಜಾಗಗಳಲ್ಲಿ ಹೋಗ್ಬೇಕಾಗಿತ್ತು. ಸೊ ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಒಳ್ಳೆ ಜಾಗಗಳು ಯಾವುದ್ಯಾವ್ದು ಇತ್ತು ಖಂಡಿತ ಅಲ್ಲೆಲ್ಲ ಶೂಟ್ ಮಾಡಿದ್ದೀರಿ ಸರ್. ಸುಖೀಭವ ಸಿನಿಮಾದಿಂದ ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರು ಏನು ಎಕ್ಸ್ಪೆಕ್ಟ್ ಮಾಡಬಹುದು ಆ್ಯಂಡ್ ಯಾಕೆ ಈ ಒಂದು ಸಿನಿಮಾವನ್ನು ನೋಡಬೇಕು ಅಂತ? ಸರ್, ಎಕ್ಸ್ಪೆಕ್ಟ್ ಯಾಕೆ ಮಾಡ್ಬೋದು ಅಂದರೆ, ಸಿನಿಮಾ ಅನ್ನೋದು ಒಂದು ಥಿಯೇಟ್ರಿಕಲ್ ವಿಷನ್. ಈ ಥಿಯೇಟ್ರಿಕಲ್ ಅನ್ನೋದು ತುಂಬ ಅಂದರೆ ಈ ಮಾಯನ ನೋಡಬೇಕು ಅನ್ನೋದು ಎಲ್ಲರ ಮನಸ್ಸಲ್ಲಿ. ಒಳ್ಳೆ ಸಿನಿಮಾ ನೋಡಬೇಕು ಅನ್ನೋದು. ಒಳ್ಳೆ ಸಿನಿಮಾ ಅಂತ ಬಂದಾಗ ಪ್ರೇಕ್ಷಕರು ಯಾವತ್ತೂ ಕೈ ಬಿಟ್ಟಿಲ್ಲ. ಅದಕ್ಕೆ ತುಂಬ ಉದಾಹರಣೆಗಳಿದೆ. ಸೊ ಅದು ನಮ್ಗೆ ಬೇಕಾಗಿಲ್ಲ.
ಯಾಕೆ ನೋಡ್ಬೋದು ಅಂದರೆ ಮನೋರಂಜನೆ ತುಂಬ ಇಂಪಾರ್ಟೆಂಟು. ಅದು ಒಳ್ಳೆ ಮನೋರಂಜನೆ ಆಗಿದ್ದರೆ ಖಂಡಿತ ಅವ್ರಿಗೆ ಅದು ಇಷ್ಟ ಆಗ್ತದೆ. ಯಾಕಂದರೆ ಎಂಟರ್ಟೈನ್ಮೆಂಟ್ ಅನ್ನೋದು ಸಿನಿಮಾ ಮನೋರಂಜನೆ. ಆ 2.5 ಅವರು ತನ್ನ ಲೈಫಲ್ಲಿ ನಡೆದಿರೋ ಘಟನೆಗಳನ್ನೆಲ್ಲ ಮರೆತು ಹೊಸ್ದಾದ ಒಂದು ಕಡೆ ಪರಿಚಯ ಮಾಡ್ಕೊಳೋಕ್ಕೆ ಹೊರಡೋದೇ ಮನೋರಂಜನೆ. ಆ ಮನೋರಂಜನೆ ನಾವು 2.5 ಅವರ್ ಖಂಡಿತ ಕರೆಕ್ಟಾಗಿ ಕೊಟ್ಟಿದ್ದೀರಿ ಅಂತ ನಂಬ್ತಾ ಇದ್ದೀನಿ ಸರ್. ಸೊ ಅದರಿಂದ ಅವ್ರಿಗೆ ಆ ಎಕ್ಸ್ಪೆಕ್ಟೇಷನ್ ಇಟ್ಕೊಬೋದು. ಸೊ ಯಾಕೆ ನೋಡಬೇಕು ಅನ್ನೋದನ್ನು ಬಂದಾಗ ಸರ್, ಸಿನಿಮಾ ನೀವು ಯಾವುದೋ ಒಂದು ಸಿನಿಮಾ ನೋಡ್ತೀರಾ. ಆ ಸಿನಿಮಾದಲ್ಲಿ ನಮ್ಮದು ಒಂದು ಸಿನಿಮಾ ನೋಡಿ, ಖಂಡಿತ ನಿಮಗೆ ಆ ಫಿಲ್ಮೆಂಟ್ ಮಾಡೇ ಮಾಡ್ತದೆ ಅನ್ನೋದನ್ನ ನಾನು ನಂಬ್ತಾ ಇದ್ದೀನಿ ಸರ್. ಸಿನಿಮಾ ರಂಗಕ್ಕೆ ಬರೋದಕ್ಕೆ ಸ್ಫೂರ್ತಿ ಯಾರು ಅಂತ, ಆ್ಯಂಡ್ ಹಾಗೇನೆ ಇತ್ತೀಚಿನ ದಿನಗಳಲ್ಲಿ ಪೈರಸಿ ದೊಡ್ಡ ದೊಡ್ಡ ಸಿನಿಮಾಗಳಿಗೂ ಕೂಡ ಕಾಟ ತಪ್ತಿದ್ದಲ್ಲ. ಸೊ ನಿಮ್ಮ ಸಿನಿಮಾವನ್ನು ಪೈರಸಿ ಒಂದು ಕಾಟದಿಂದ ಯಾವ ರೀತಿ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ರಾ ಅಂತ? ಸರ್, ಸಿನಿಮಾ ರಂಗಕ್ಕೆ ಬರೋದಕ್ಕೆ ಸ್ಫೂರ್ತಿ ಅಂದರೆ ನನಗೆ ನಾನೇ ಅನ್ಕೊಬೋದು. ಬಿಕಾಸ್ ಆಫ್ ನಾನು ಒಂದು ಟೈಮಲ್ಲಿ ಸಿನಿಮಾನ ಇಷ್ಟಪಟ್ಟೆ, ಲವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು. ಲವ್ ಅನ್ನೋದು ಅವಾಗ ಗೊತ್ತಿರಲಿಲ್ಲ. ಸೊ ಲವ್ ಅನ್ನೋದು ಇದೆ ಅಲ್ವಾ ಸರ್, ಸಿನಿಮಾನೂ ಲವ್ ಮಾಡಬೇಕಲ್ವಾ. ಸೊ ಒಂದು ಸರ್ಟನ್ ಟೈಮ್ SLC ಬರೋ ಅಷ್ಟರಲ್ಲಿ ಸಿನಿಮಾನ ನಾನು ಲವ್ ಮಾಡ್ತಿದ್ದೀನಿ ಅಂತ ತಿಳ್ಕೊಂಡೆ. ಆ ನಂತರ ನಾನು ಏನೋ ಒಂದು ಆಲೋಚನೆಗೆ ತೊಡಗಿರ್ಬೇಕಾದ್ರಾಗ ಒಂದು ಸೀನೇ ಆಲೋಚನೆ ಮಾಡಿರ್ತೀನಿ. ಅದು ನನಗೆ ಪ್ರಾಕ್ಟಿಕಲಾಗಿ ಇನ್ನೊಂದು ಸಿನಿಮಾದಲ್ಲಿ ಕಾಣಿಸ್ತಿತ್ತು. ಸೊ ಅದು ಹೋಗ್ತಾ ಹೋಗ್ತಾ ಅಂದರೆ ನಾನು ಆಲೋಚನೆ ಮಾಡ್ತಿರೋದು ಸಿನಿಮಾದಲ್ಲಿ ಬರ್ತಾ ಇದೆಯಲ್ವಾ, ಯಾಕೆ ನಾನು ಸಿನಿಮಾ ಮಾಡಬಾರ್ದು ಅನ್ನೋ ಆಲೋಚನೆ ಸ್ಟಾರ್ಟ್ ಆಯಿತು. ಆ ಟೈಮಲ್ಲಿ ನಾನು ಆ್ಯಕ್ಟರೋ, ಡೈರೆಕ್ಟ್ರೋ, ಇಲ್ಲ ಮ್ಯೂಸಿಕ್ಕು ಇದನ್ನೆಲ್ಲ ಯೋಚನೆ ಮಾಡೋಕ್ಕೆ ಟೈಮ್ ಬಂದಾಗ ನಾನು ಒಳ್ಳೆ ಡೈರೆಕ್ಟ್ರ್ ಆಗ್ಬೋದು ಅನ್ನೋದನ್ನ ನಾನು ಗೆಸ್ ಮಾಡಿದೆ. ಅದಕ್ಕೆ ಇಂಪ್ರೆಸ್ ಆಗೋ ಥರ ನನಗೆ ಅಂತ ನಮ್ಮ ಕನ್ನಡ ಸಿನಿಮಾದಲ್ಲಿ ತುಂಬ ಸಿನಿಮಾಗಳಿದೆ. ಪ್ರಾಕ್ಟಿಕಲಾಗಿ ನಾನು ಡೈರೆಕ್ಟ್ರ್ ಅಂತ ಹೇಳ್ತಾರೆ, ಸಿನಿಮಾ ಅಷ್ಟೇ, ನಾನು ಡೈರೆಕ್ಟ್ರ್ ಆಗಬೇಕು ಅನ್ನೋದನ್ನೇ ನಿರ್ಧಾರ ಮಾಡಿದೆ. ಎಸ್ಪೆಷಲಿ ಸೂರಿ ಸರ್ ಆಗಿರ್ಬೋದು, ಸೊ ಭಟ್ರು ಸರ್ ಆಗಿರ್ಬೋದು, ತುಂಬ ಜನ. ಸೊ ಈ ಥರ ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದೆ. ಪ್ರೇಮ್ ಸರ್ ಆಗಿರ್ಬೋದು. ಆಗಿನ ಟೈಮಲ್ಲಿ, ಸೊ ನಾನು ಹೇಳ್ತಾ ಇರೋದು, ಆ ಟೈಮಲ್ಲಿ ನಂಗೆ ತುಂಬ ಇಂಪ್ರೆಸ್ ಆಯಿತು. ಓಕೆ, ಗೆಲ್ಲೋದಕ್ಕೆ ದಾರಿ ಇವ್ರನ್ನ ನೋಡಿದ್ರೆ ಗೊತ್ತಾಗ್ತದೆ ಅಂತ ನೋಡಿದಾಗ ಗೆದ್ದರು ಅಲ್ವಾ. ಸೊ ನಾವು ಮಾಡ್ಬೋದನ್ನೋ ಧೈರ್ಯ ಬಂತು. ಆ ಸಿನಿಮಾನ ಸರಿ ಮುಂದುವರ್ಸೋಣ ಅಂತ ಇಂಡಸ್ಟ್ರಿಗೆ ಬಂದೆ. ಬಟ್ ಇವತ್ತು ಆ ಇಂಡಸ್ಟ್ರಿ ನನ್ನ ಕೈ ಹಿಡಿದು ಸಿನಿಮಾ ಕಡೆ ಕರ್ಕೊಂಬಂದು ಇಲ್ಲಿವರೆಗೂ ನಿಲ್ಲಿಸಿದ್ದೆ. ಅದಕ್ಕೆ ನಾನು ತುಂಬ ಧನ್ಯವಾದಗಳು ಅಂದ್ಕೊತೀನಿ. ಆಮೇಲೆ ಪೈರಸಿ ಸರ್, ಈ ಪೈರಸಿ ಅನ್ನೋದು ನಾವೇ ನೋಡ್ತಾ ಇದ್ದೀರಲ್ವ ಸರ್. ನೋಡೋರನ್ನ ನಾವು ತಪ್ಪು ಅಂತ ಹೇಳೋಕ್ಕೆ ಆಗಲ್ಲ. ಸ್ಮೋಕಿಂಗ್ ಕಿಲ್ಸ್ ಇಂಜುರಿ ಹೆಲ್ತ್ ಥರ ಸಿಗರೇಟ್ ಪ್ಯಾಕು ನಾವು ಅಂಗಡಿಯಲ್ಲಿ ಮಾರ್ತಾ ಇದ್ದೀರಿ, ಅದ್ರ ಮೇಲೆ ಲೇಬಲ್ ಹಾಕಿದ್ದಾರೆ, ಆದರೂ ನಾವು ಹೋಗಿ ತೊಗೊಂಡು ಸಿಗರೇಟ್ ಹೊಡಿತಾ ಇದ್ದೀರಿ. ಇಲ್ಲಿ ತಪ್ಪು ಅವ್ರದ್ದ ಅಂತ ಕೇಳಿದ್ರೆ, ಮಾರೋನು ಕೇಳಿದ್ರೆ ಹೊಡಿತಿದ್ದೀರಾ ಅದಕ್ಕೆ ಮಾರ್ತಾ ಇದ್ದೀನಿ ಅಂತಾರೆ. ಹೊಡಿಯೋರನ್ನ ಕೇಳಿದ್ರೆ ಮಾರ್ತಾ ಇದ್ದಾರೆ ಅದಕ್ಕೆ ನಾನು ಹೊಡಿತಾ ಇದ್ದೀನಿ ಅಂತಾನೆ. ಸೊ ಈ ಥರ ಒಬ್ಬರ ಮೇಲೆ ಒಬ್ಬರು ಹಾಕ್ಕೊತಾ ಇದ್ದಾರೆ. ಬಟ್ ಇದಕ್ಕೆ ಗೌರ್ಮೆಂಟೇ ಹ್ಯಾಂಡ್ಲ್ ಮಾಡಬೇಕು. ಸೊ ನಾವು ಒಬ್ಬರೇ ಅಲ್ಲ, ದೊಡ್ಡ ದೊಡ್ಡ ಸಿನಿಮಾಗಳು ಸಫರ್ ಆಗ್ತಿದೆ ಅಂದರೆ ಎಲ್ಲಿಂದ ಹೋಗ್ತಿದೆ ಈ ಲೀಕ್. ಸೊ ನಾವಂತೂ ನಮ್ಮ ಸಿನಿಮಾನ ಯಾರಿಗೂ ಬಿಟ್ಕೊಡೋಕ್ಕೆ ಇಷ್ಟ ಅಂತೂ ಬಿಡಲ್ಲ. ಸಿನಿಮಾದಲ್ಲಿ ಯಾರು ಕೆಲಸ ಮಾಡಿರ್ತಾರೆ ಯಾರನ್ನೂ ನಾವು, ಅದೊಂದು ಕೂಸು ಅಲ್ವಾ ಸರ್. ನಮ್ಮ ಕೂಸು ಹುಟ್ಟಿದ ತಕ್ಷಣ ಬೇರೆಯವ್ರಿಗೆ ಎತ್ಕೊಟ್ಬಿಡೋಕ್ಕಾಯ್ತದ? ಆಗಲ್ವಲ್ಲ. ಅದು ಕುಂಟನ ಕುರುಡಾನ ಇಲ್ಲ ಏನೋ ಒಂದು ಕ್ಯಾಟಗರಿಯಲ್ಲಿ ಹುಟ್ಟಿದ್ರೂ ನಾವು ಅದನ್ನ ಜೋಪಾನ ಮಾಡೇ ಮಾಡ್ತೀರಿ. ಅಲ್ಲ ಹಿಂಗೆ ಉಟ್ಬಿಟ್ಟ ಅಂದ್ಬಿಟ್ಟು ನಾವು ಅಲ್ಲೇ ಬಿಟ್ಟು ಹೋಗಲ್ವಲ್ಲ. ಅದೇ ಥರ ಸಿನಿಮಾನೂ ಅಷ್ಟೇ. ಪ್ರತಿಯೊಬ್ಬ ನಿರ್ದೇಶಕ ಆಗಿರಲಿ, ನಿರ್ಮಾಪಕ ಆಗಿರಲಿ, ಅವ್ರ ಸಿನಿಮಾನ ಅವ್ರು ಕಾಪಾಡ್ತಾರೆ. ಅದು ದಾಟಿ ಏನು ನಡೀತಿದೆ ಅನ್ನೋದನ್ನ ನಿಜವಾಗ್ಲೂ ಈ ಗೌರ್ಮೆಂಟ್ ಅವರು ಎಚ್ಚೆತ್ಕೆ ಎತ್ಕೊಂಡು, ಈ ಕನ್ನಡ ಸಿನಿಮಾ ಈಗಲೇ ಈ ಪರಿಸ್ಥಿತಿಯಲ್ಲಿ ಇದೆ ಅಂದಮೇಲೆ ದಯವಿಟ್ಟು ಅದನ್ನ ಒಂದು ಒಳ್ಳೆ ದಾರಿಗೆ ತೊಗೊಂಬಂದು ಅದನ್ನ ನಿಲ್ಲಿಸ್ಬೇಕು. ಆಮೇಲೆ ಪೈರಸಿ ನೋಡೋರನ್ನ ದಯವಿಟ್ಟು ಕೇಳ್ಕೊತೀನಿ, ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಅದಾದಮೇಲೆ OTT ಚಾನಲ್ಸ್ ಎಲ್ಲ ಇದೆ, ಅದಾದಮೇಲೆ ನೀವು ಆರಾಮ್ಸೆ ಮನೇಲಿ ನೋಡಿ. ಅದು ಬಿಟ್ಬಿಟ್ಟು ಸಿನಿಮಾ ರಿಲೀಸ್ ಆಗಿದ ತಕ್ಷಣ ಪೈರಸಿ ಹುಡುಕಿ ನೋಡ್ತಿದ್ದೀರಲ್ಲ, ಅದು ನಿಮ್ಮ ಒಂದು ತಪ್ಪು ಅನ್ನೋದನ್ನು ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾವು ಇಷ್ಟು ದುಡ್ಡು ಹಾಕಿ ಇಷ್ಟು ವರ್ಷ ಕಷ್ಟಪಟ್ಟು ಒಂದು ಕನಸನ್ನ ಎತ್ಕೊಂಬಂದು ಸಿನಿಮಾ ರಿಲೀಸ್ ಮಾಡ್ತಿರ್ಬೇಕಾದ್ರೆ ನೀವು ಈಸಿಯಾಗಿ ಕೂತ್ಕೊಂಡು ಒಂದು ಮೂವಿನ ಪೈರಸಿಯಲ್ಲಿ ನೋಡಿಬಿಟ್ಟು ಆಡಿಯನ್ಸ್ಗೂ ತಪ್ಪು ನಿರ್ಧಾರನ ಡಿಸಿಷನ್ ಮೂಡಿಸ್ತಾ ಇದ್ದೀರಾ. ಅದನ್ನು ಮಾಡಬೇಡಿ. ಪ್ರತಿಯೊಬ್ಬರು ಸಿನಿಮಾ ಮಂದಿರಕ್ಕೆ ಬಂದು ಸಿನಿಮಾ ನೋಡ್ಬಿಟ್ಟು ಆಮೇಲೆ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿ. ತಪ್ಪೇ ಇಲ್ಲ ನಿಮ್ಮ ಅಭಿಪ್ರಾಯನ ವ್ಯಕ್ತಪಡಿಸೋದು, ಬಟ್ ಸಿನಿಮಾ ನೋಡೋಕ್ಕೆ ಮುಂಚೆ ವ್ಯಕ್ತಪಡಿಸ್ತಿದ್ದೀರಾ, ಅದು ತುಂಬ ದೊಡ್ಡ ತಪ್ಪಾಗ್ತಿದೆ. ಕ್ಷಮೆ ಇರಲಿ, ಬಟ್ ಇದು ಸರಿಪಡಿಸ್ಕೊಬೇಕು ಅನ್ನೋದು ನನ್ನ ಉದ್ದೇಶ ಸರ್. ಎಸ್, ಫೈನಲಿ ಫೆಬ್ರವರಿ 6ನೇ ತಾರೀಕು ಬರ್ತಾ ಇದೆ. ಸೊ ಅದಕ್ಕಿಂತ ಮೊದಲು ಸ್ಯಾಂಡಲ್ವುಡ್ ಸಿನಿಮಾ ರಂಗದಲ್ಲಿ ಸಾಕಷ್ಟು ಸ್ಟಾರ್ ನಟರಿದ್ದಾರೆ. ಅವ್ರಿಗೇನಾದರೂ ಮುಂದಿನ ದಿನಗಳಲ್ಲಿ ಆ್ಯಕ್ಷನ್ ಕಟ್ ಹೇಳುವಂತಹ ಒಂದು ಪ್ರಯತ್ನ ನಡೀತಿದೆಯಾ, ಅಥವಾ ಕತೆ ಏನಾದರೂ ರೆಡಿ ಮಾಡ್ಕೊಂಡಿದ್ದೀರಾ ಅಂತ? ಖಂಡಿತ ಸರ್, ಇದು ಕನಸಿನ ಮೆಟ್ಟಲು ಅಷ್ಟೇ ಅಲ್ವಾ ಸರ್. ಮುಂದೆ ಒಳ್ಳೆ ಸಿನಿಮಾಗಳು. ಇಲ್ಲಿ ಸ್ಟಾರ್ ಅನ್ನೋದು ಏನಿಲ್ಲ ಸರ್, ಜನಗಳು ಕೊಟ್ಟರೆ ಯಾವತ್ತಿದ್ರೂ ಸ್ಟಾರೇ.
ಒಳ್ಳೆ ನಟನಿಗೆ ಮಾಡಬೇಕು ಅನ್ನೋದು ತುಂಬ ಆಸೆ. ಇಲ್ಲಿ ತುಂಬ ಜನ ಒಳ್ಳೆ ನಟರು ಇದ್ದಾರೆ. ಆ ಒಳ್ಳೆ ನಟರಿಗೆ ನಾನು ಖಂಡಿತ ಸಿನಿಮಾ ಮಾಡ್ತೀನಿ ಸರ್. ಖಂಡಿತ ಮುಂಬರೋ ನೆಕ್ಸ್ಟ್ ಸಿನಿಮಾಗಳು ಲೈನಪ್ಪಲ್ಲಿದೆ. ಆದರೆ ಈ ಸಿನಿಮಾದ ನಿರ್ಧಾರ ಇನ್ನಷ್ಟು ಹುಮ್ಮಸ್ಸು ಕೊಟ್ಟಾಗಲಿ, ಇನ್ನೂ ಸೀನ್ಸ್ನ ಡೆವಲಪ್ ಮಾಡ್ಕೊಳೋದಕ್ಕಾಗಲಿ, ಎಲಿವೇಷನ್ನ ತೋರಿಸ್ಕೊಳೋದಕ್ಕಾಗಲಿ ನನಗೆ ಒಳ್ಳೆ ಬ್ಯಾಕ್ಗ್ರೌಂಡ್ ಬೇಕಲ್ವ ಸರ್. ನಾನು ಇವತ್ತು ಯಾವುದೋ ಒಂದು ಚಿಕ್ಕ ಕಥೆನೇ ಇಟ್ಕೊಂಡು ಸಿನಿಮಾ ಮಾಡಿಬಿಡ್ಬೋದು. ಬಟ್ ಅದನ್ನ ಇವತ್ತು ಎಲಿವೇಷನ್ ತುಂಬ ಇಂಪಾರ್ಟೆಂಟ್ ಆಗಿದೆ. ಯಾಕಂದರೆ ನಮ್ಮ ಸುತ್ತಮುತ್ತ ನಡೀತಿರುವ ಸಿನಿಮಾಗಳು ತೆಲುಗು ಆಗಲಿ, ತಮಿಳಾಗಲಿ, ಹಿಂದಿ ಆಗಲಿ, ಎಲಿವೇಷನ್ ತುಂಬ ದೊಡ್ಡದಾಗಿದೆ. ಅದಕ್ಕೋಸ್ಕರನೇ ಅಲ್ವಾ ಯಶ್ ಸರ್ ತುಂಬ ಹಾಲಿವುಡ್ ರೇಂಜಿಗೆ ಥಿಂಕ್ ಮಾಡಿ ಇವತ್ತು ಸಿನಿಮಾ ಮಾಡ್ತಿದ್ದಾರೆ. ಎಲಿವೇಷನ್ಸ್ ಮೋರ್ ಇಂಪಾರ್ಟೆಂಟ್. ಆ ಎಲಿವೇಷನ್ನ ನಂಬಬೇಕು ಅಂದರೆ ಒಳ್ಳೆ ಕೆಲಸ ಗೊತ್ತಿರೋರ ಮೇಲೆ ದುಡ್ಡು ಹಾಕೋದು. ಆ ಒಳ್ಳೆ ಕೆಲಸ ಗೊತ್ತಿದೆ ಅನ್ನೋದನ್ನ ನಾನು ಈ ಸಿನಿಮಾದಲ್ಲಿ ಪ್ರೂವ್ ಮಾಡಿ ಆ ಥರ ಒಂದು ಎಲಿವೇಷನ್ ಸಿನಿಮಾ ಮಾಡೋಣ ಅಂತ ನನ್ನ ಅಭಿಪ್ರಾಯ ಇಟ್ಕೊಂಡಿದ್ದೀನಿ ಸರ್. 6ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ನಮ್ಮ ಕನ್ನಡ ಸಿನಿ ಪ್ರೇಕ್ಷಕರಿಗೆ ಏನು ಕೇಳ್ಕೊಳ್ತೀರಾ ಅಂತ? ಸರ್ ಖಂಡಿತ ಆವಾಗಲೇ ಇಷ್ಟೊತ್ತು ಹೇಳಿರ್ದೆ ಈ ಸಿನಿಮಾಗೋಸ್ಕರ, ಇವಾಗಲೂ ಹೇಳ್ತಿರೋದು ಈ ಸಿನಿಮಾಗೋಸ್ಕರ, ಕೇಳ್ಕೊತಿರೋದು ಈ ಸಿನಿಮಾಗೋಸ್ಕರನೇ. ಖಂಡಿತ ನಿಮ್ಮೊಂದು 2.5 ಅವರ್ ಎಂಟರ್ಟೈನ್ಮೆಂಟ್ ಮಾಡೋದಕ್ಕೆ ರೆಡಿಯಾಗಿರುವ ಸಿನಿಮಾ. ನೀವು ಕೊಡೋ ದುಡ್ಡಿಗಾಗಲಿ, ನೀವು ಸ್ಪೆಂಡ್ ಮಾಡೋ ಟೈಮ್ಗಾಗಲಿ ಯಾವುದೇ ಥರ ಮೋಸ ಆಗಲ್ಲ. ಜಾಲಿಯಿಂದ ಬನ್ನಿ. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್. ಯಾವುದೇ ಥರ ನಿಮ್ಮ ನಿರೀಕ್ಷೆನ ಇದು ಸುಳ್ಳು ಮಾಡಲ್ಲ. ಖಂಡಿತ ನೀವು ನೋಡ್ಬೋದು. ಬನ್ನಿ ಪ್ಲೀಸ್ ಥಿಯೇಟ್ರಿಗೆ. ಎಲ್ಲರೂ ಎಂಕರೇಜ್ ಮಾಡಿ, ಹೊಸಬ್ರನ್ನ ಸಪೋರ್ಟ್ ಮಾಡಿ, ಕನ್ನಡ ಸಿನಿಮಾನ ಉಳಿಸಿ. ಥ್ಯಾಂಕ್ ಯು ಸರ್, ಒಳ್ಳೆಯದಾಗಲಿ. ಈ ಸುಖೀಭವ ಸಿನಿಮಾದ ಸಕ್ಸಸ್ ಮತ್ತಷ್ಟು ಸಿನಿಮಾಗಳಿಗೆ ಆ್ಯಕ್ಷನ್ ಕಟ್ ಹೇಳುವಂತಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತವರೆಗೂ ನಮ್ಮ ಬಾಧೆ ಅನ್ನೋದನ್ನ ಒಂದು ಕ್ಯೂಟಾಗಿ ಒಂದು ಇಂಟ್ರ್ಯೂ ಮೂಲಕ ತೊಗೊಂಡಿದ್ದೀರಾ. ಇದು ನಿಮ್ಮಿಂದ ತುಂಬ ಜನಕ್ಕೆ ತಲುಪ್ತದೆ. ಏನೇ ಆಗಿರಲಿ, ಸಿನಿಮಾ ಅಂತ ಬಂದ ಮೇಲೇ ಎಲ್ಲರಿಗೂ ಎಂಟರ್ಟೈನ್ಮೆಂಟ್ ಅಂತ ಸಿಗೋದು. ಇವತ್ತು ತುಂಬ ಅನೇಕ ರೀತಿಯಲ್ಲಿ ಎಂಟರ್ಟೈನ್ಮೆಂಟ್ ಇದೆ. ಆದರೂ ಸಿನಿಮಾನ ಉಳಿಸಿ ಅಂತ ಕೇಳ್ಕೊತೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಇದಾಗಿತ್ತು ಸುಖೀಭವ ಸಿನಿಮಾದ ನಿರ್ದೇಶಕರಾಗಿರುವಂತಹ ರಾಜೇಶ್ ನಾಯ್ಡು ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.